ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚೆನ್ನಾಗಿದೆ ಇದು. ಯಾಕೆ ಅಂತಂದ್ರೆ ಈಗ ಒಂದು ಜಮೀರ್ ಅಹಮದ್ ಖಾನ್ ರೆಕಾರ್ಡ್ ಮಾಡ್ಕೊಂಡಿರ್ಬೇಕು, ಇಲ್ಲ ಮೊಹಮ್ಮದ್ ಸಿರಾಜ್ ರೆಕಾರ್ಡ್ ಮಾಡ್ಕೊಂಡಿರ್ಬೇಕು. ಜಮೀರ್ ಅಹಮದ್ ಖಾನ್ ರೆಕಾರ್ಡ್ ಮಾಡ್ಕೊಂಡು ಅವ್ರನ್ನ ಅವರೇ ಇಕ್ಕಟ್ಟಿಗೆ ಸಿಲುಕಿಸ್ಕೊಳ್ಳೋಕೆ ಯಾರು ಕೂಡ ರೆಡಿ ಇರಲ್ಲ. ನೆಕ್ಸ್ಟ್ ಮೊಹಮ್ಮದ್ ಸಿರಾಜ್ ಈಸ್ ವೆರಿ ಲಾಯಲ್ ಟು ಇವರು ಜಮೀರ್ ಅಹಮದ್ ಖಾನ್. ಹಿಂಗಾಗಿ ಅವರು ಒಂದು ವೇಳೆ ಆಡಿಯೋನ ರೆಕಾರ್ಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದರೆ ಅವ್ರ ವಿರುದ್ಧ ಅವರೇ ಹೋಗಿ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಸೊ ಇಬ್ಬರು ರೆಕಾರ್ಡ್ ಮಾಡ್ಕೊಂಡಿಲ್ಲ, ಇಬ್ಬರು ಆಡಿಯೋ ಬಿಟ್ಟಿಲ್ಲ ಅಂದರೆ ಟ್ಯಾಪ್ ಆಗಿರ್ಬೇಕು ಅವ್ರ ಫೋನ್ ಕಾಲ್ಸು. ಜಮೀರ್ ಅಹಮದ್ ಖಾನ್ದು ಫೋನ್ ಕಾಲ್ ಟ್ಯಾಪ್ ಆಗಿರಬೇಕು, ಇಲ್ಲದಿದ್ರೆ ಇವ್ರದ್ದಾದ್ರೂ ಟ್ಯಾಪ್ ಆಗಿರಬೇಕು. ಯಾಕಂದರೆ ಈ ಟ್ಯಾಪಿಂಗ್ ಅನ್ನೋದು ಭಾರಿ ದೊಡ್ಡ ವಿಚಾರ. ಇದಕ್ಕೋಸ್ಕರ ಭಾಳಷ್ಟು ತಲೆಗಳು ದಂಡ ಆಗಿದ್ದಾವೆ. ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಎಲ್ಲಿಂದ ಆಡಿಯೋ ಬಂತು, ಹೆಂಗೆ ಬಂತು ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಾರೆ. ಒಂದು ವೇಳೆ ಆಡಿಯೋ ಟ್ಯಾಪಿಂಗಿಂದ ಬಂದಿದ್ರೆ ಇದು ತುಂಬ ದೊಡ್ಡ ಸೀರಿಯಸ್ ಇಶ್ಯೂ ಆಗುವಂಥ ಸಾಧ್ಯತೆ ಇದೆ. ಸೊ ಇದು ತುಂಬ ವೆಲ್ ಪ್ಲೇಡ್ ಅಂತ ಅನ್ನಿಸ್ತಾ ಇದೆ, ಗೊತ್ತಿಲ್ಲ. ಬಟ್ ಈ ಕ್ಷಣಕ್ಕೆ ಅದರಿಂದ ಯಾವುದೇ ರೀತಿಯಂಥ ಸೊಲ್ಯೂಷನ್ ಇಲ್ಲ. ಈಗಾಗಲೇ ಇದೆಲ್ಲ ಗತಿಸಿ ಹೋಗಿರುವಂಥ ಗತಕಾಲದ ಘಟನೆ ಆಗಿದ್ದರಿಂದ ಇಲ್ಲಿಯವರೆಗೆ ಹೈಕಮಾಂಡ್ ಏನು ಮಾಡಿಲ್ಲವಾದ್ದರಿಂದ ಮುಂದೆಯೂ ಮಾಡುತ್ತೆ ಎಂದು ನಿರೀಕ್ಷಿಸುವುದು ತುಂಬ ಕಷ್ಟ. ಆದರೆ ಈಗ ಮುಖ್ಯಮಂತ್ರಿ ಆಗ್ತಾ ಇರೋದು ಡಿ ಕೆ ಶಿವಕುಮಾರ್ ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆಗಾಗ್ಗೆ ಜಮೀರ್ ಅಹಮದ್ ಖಾನ್ ಕೆಲ ಹೇಳಿಕೆಗಳನ್ನು ಕೊಟ್ಟಿರುವುದರಿಂದ ಡಿ ಕೆ ಶಿವಕುಮಾರ್ ಅವರು ಇದನ್ನು ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ನೋಡೋಣ ಏನಾಗುತ್ತೆ ಅಂತ. ಇನ್ನು ಅಪೋಸಿಷನ್ ಪಾರ್ಟೀಸ್ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಅಪೋಸಿಷನ್ ಪಾರ್ಟಿ ಇದೆಯಾ ಕರ್ನಾಟಕದಲ್ಲಿ? ಅದೇ ಅವಾಗ ಈ ತರದೊಂದು ಇದೆಯಾ ಅಂತ ಆದಷ್ಟು ಸಿದ್ದರಾಮಯ್ಯನವರ ಗ್ಯಾಂಗ್ ಏನಿದೆ ಆ ಗ್ಯಾಂಗನ್ನು ಕತ್ತರಿ ಮಾಡೋಕ್ಕೋಸ್ಕರನೇ ಈಗ ಜಮೀರ್ ಅಹಮದ್ ಆಡಿಯೋ ಬಿಡುಗಡೆ. ಯಾಕಂದರೆ ದಾವಣಗೆರೆ ಚುನಾವಣೆ ಆಗಿ ಅವಾಗ ಎಷ್ಟು ತಿಂಗಳಾಗೋಯ್ತು, ಯಾಕೆ ಬಿಡುಗಡೆ ಮಾಡಿಲ್ಲ ಅವಾಗ? ಈಗ ಯಾಕೆ ಬಿಡುಗಡೆ ಮಾಡ್ತಾ ಇದ್ದಾರೆ? ಜಮೀರ್ ಅಹಮದ್ಗೆ ತಪ್ಪಿಸ್ಬೇಕು ಅಂತೇಳಿ ಯಾರ್ಯಾರು ಅವ್ರ ಬೆಂಬಲಿಗರು, ಸಿದ್ದರಾಮಯ್ಯನ ಬೆಂಬಲಿಗರು ತಪ್ಪಿಸೋಕ್ಕೋಸ್ಕರ ಆಡಿಯೋ, ಅದರ ಕನ್ನಡ ಅವತರಣೆ. ಅವರು ಉರ್ದು ಅಲ್ಲಿ ಮಾತಾಡಿರೋದು, ಆಡಿಯೋದಲ್ಲಿ ಉರ್ದು ಮಾತಾಡಿದ್ದಾರೆ, ಕನ್ನಡ ಅವತರಣೆ ಟ್ರಾನ್ಸ್ಲೇಷನ್ ಮಾಡಿಬಿಟ್ಟವ್ರೆ. ಅಂದರೆ ಇದೆಲ್ಲ ಪ್ಲ್ಯಾನ್ ಮಾಡಿ ಬಿಟ್ಟಿರೋ ಅಂಥದ್ದು ಕಾಂಗ್ರೆಸ್ ಅವರೇ. ಯಾರನ್ನೋದು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ಸೇ ಮುಳ್ಳು ಅಲ್ಲ, ಅದಕ್ಕೆ ಮಾಡಿದ್ದಾರೆ. ನಾನು ಯಾಕೆ ಹೆಸರು ಹೇಳಿ? ಲಾಜಿಕ್ ಇದೆ ಅಪ್ಪ. ಅವರಿಬ್ರು ಮಾತಾಡಿದ್ರೆ ಉರ್ದು ಅಲ್ಲೇ ಮಾತಾಡ್ತಾರಲ್ಲ, ಉರ್ದು ಅಲ್ಲಿ ಇದೆಯಾ ಇದು ಸಂಭಾಷಣೆ? ಉರ್ದು ಅಲ್ಲೇ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡಿದ್ದಾರೆ ಮೇಡಮ್. ಹೌದಾ? ಉರ್ದು ಇದೆ, ಕನ್ನಡ ಇದೆ, ಗೊತ್ತಿಲ್ಲ. ಅಶೋಕ್ ಅವ್ರಿಗೆ ಹೆಂಗೆ ಗೊತ್ತಿದೆ? ಅವರು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದಾರಲ್ಲ, ಅವ್ರಿಗೆ ಏನಾದರೂ ಗೊತ್ತಿರ್ಬೋದೇನೋ. ಬಟ್ ಒಂದಂತೂ ಸತ್ಯ, ಈ ಇಡೀ ಸಿನಾರಿಯೋದಲ್ಲಿ ಬಿ ಜೆ ಪಿ ಎಲ್ಲಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆಮೇಲೆ ಬಿ ಜೆ ಪಿದು ಆ್ಯಟಿಟ್ಯೂಡ್ ನೋಡಿ. ಇಷ್ಟು ದಿನ ಸಿದ್ದರಾಮಯ್ಯನವ್ರನ್ನ ಬಾಯಿಗೆ ಬಂದಂಗೆ ಬೈತಿದ್ರಲ್ಲ, ಸಿದ್ದರಾಮುಲ್ಲಾ ಖಾನ್ ಹಿಂದೂ ವಿರೋಧಿ, ಮೀನು ತಿನ್ನೋರು, ಮಾಂಸ ತಿನ್ನೋರು, ಅದು ಇದು ಅಂತ ಬಾಯಿಗೆ ಬಂದಂಗೆ ಬೈತಾ ಇದ್ರು. ಯಾವಾಗ ಸಿದ್ದರಾಮಯ್ಯನವ್ರನ್ನ ಇಳಿಸ್ತಿದ್ದ ಹಾಗೆ ಬಾಬಾ ಸಿದ್ದರಾಮಯ್ಯನವ್ರ ಬಗ್ಗೆ ಪುಸಕ್ಕಂತ ಪ್ರೀತಿ ಬಂದ್ಬಿಟ್ಟಿದೆ ಎಲ್ಲರೂ. ಸುನೀಲ್ ಕುಮಾರು, ಅಶೋಕ್, ವಿಜಯೇಂದ್ರ ಅವರು, ಆಮೇಲೆ ಯಾರವರು ಬಸವರಾಜ ಬೊಮ್ಮಾಯಿ ಅವರು, ಎಲ್ಲರೂ ಎಷ್ಟು ಪ್ರೀತಿ. ಒಬ್ಬ ಅಹಿಂದ ನಾಯಕನನ್ನು ಕೆಳಗಿಳಿಸ್ಬಿಟ್ರು. ಎಷ್ಟು ಪ್ರೀತಿ, ಎಷ್ಟು ಪ್ರೇಮ, ಹೌದಲ್ವಾ? ಎಸ್ಪೆಷಲಿ ಅವ್ರು ಸುನೀಲ್ ಕುಮಾರ್ ಅವರು ಸೌಜನ್ಯ ಪ್ರಕರಣ ನಡೆದಾಗ ಏನು ಮಾತಾಡಿಲ್ಲ ಸಾಹೇಬ್ರವರು. ಅವಾಗ ಅಹಿಂದ ನೆನಪು ಬಂದಿಲ್ಲ ಅವರಿಗೆ. ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸಿದ ತಕ್ಷಣ ಅಹಿಂದ ಅಂತ ಭಾಳ ಪ್ರೀತಿ ಭಾಳ ಬಂದ್ಬಿಟ್ಟಿದೆ ಅವ್ರಿಗೆ. ಸೊ ಇವ್ರನ್ನ ಹೆಂಗ್ ನಂಬೋದು ಇವ್ರನ್ನ ಅಂತ. ಇವ್ರಿಗೇನಾದ್ರೂ ಒಂಚೂರಾದ್ರೂ ಇವ್ರಿಗೆ ಒಂದು ತತ್ವ ಸಿದ್ಧಾಂತ ಇದೆಯಾ ಅಂತ. ಅವ್ರಿಗೆ ಪಾರ್ಟಿ ಲೈನ್ ಯಾರು ಕೊಡ್ತಾರೆ ಇವ್ರಿಗೆ ಅಂತ ಗೊತ್ತಿಲ್ಲ. ಯಾರಾದರೂ ವಕ್ತಾರರು ಬಂದಾಗ ನಾವು ಅವ್ರನ್ನ ಒಂದು ಮಾತು ಕೇಳ್ತೀವಿ, ನಿಮ್ಮ ಪಾರ್ಟಿ ಲೈನ್ ಏನು ಅಂತ. ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಥವಾ ಅವ್ರಿಗೆ ಹೇಳ್ತಾರೆ, ದಿಸ್ ಈಸ್ ಅವರ್ ಪಾರ್ಟಿ ಲೈನ್, ನೀವು ಇದನ್ನ ಹೇಳಬೇಕು ಅಂತ. ಸೊ ಈ ನರೇಷನ್ ಎಲ್ಲ ಯಾರು ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ ಈ ಬಿ ಜೆ ಪಿ ಅವ್ರಿಗೆ. ನೀವು ನೋಡಿ, ಸಾಲಾಗ ಅಹಿಂದ ನಾಯಕನನ್ನ ಕೆಳಗಿಳಿಸಿದ್ದಾರೆ, ಅಹಿಂದ ಮತಗಳು ಇನ್ಮೇಲೆ ಕಾಂಗ್ರೆಸ್ ಬಿಟ್ಟು ಹೋಗುತ್ತವೆ, ಅಹಿಂದ ನಾಯಕನಿಗೆ ಅವಮಾನ ಆಗಿದೆ ಅಂತ ಸಾಲು ಎಕ್ಸ್ ಖಾತೆಯಲ್ಲಿ ಬರವಣಿಗೆಗಳು ಮತ್ತು ಹೇಳಿಕೆಗಳು. ಈ ನರೇಷನ್ ಯಾರು ಬಿಲ್ಡಪ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ. ಯಾಕೆ ಬಿ ಜೆ ಪಿಗೆ ಎಲ್ಲ ಚೆನ್ನಾಗಿದೆ ಪರಿಸ್ಥಿತಿ, ಬಟ್ ಇವ್ರಿಗೆ ನಡ್ಕೊಳಕ್ಕೆ ಬರ್ತಿಲ್ಲ. ಇದನ್ನ ಹೆಂಗೆ ತಮ್ಮ
ಉಪಯೋಗಕ್ಕೆ ಬಳಸ್ಕೊಳ್ಳಬೇಕು ಸ್ಟ್ರಾಟಜಿಕ್ ಆಗಿ ಅನ್ನೋದೇ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಮತ್ತು ಅವರಲ್ಲಿ ಯಾರಪ್ಪ ಈಗ ವಿಜಯೇಂದ್ರ ಅವರು ನೀನೇ ರಾಜ್ಯಾಧ್ಯಕ್ಷ ಅಂತ ಒಂದು ಮಾತು ಹೇಳಿದ್ರೆ ಅವ್ರು ಹೆಂಗಾದ್ರೂ ಮಾಡಿ ಏನಾದರೂ ಮಾಡ್ಕೋತಾರೆ. ಈಗ ಇವರು ಎಲ್ಲ ಮಾಡಿ ನಾಳೆ ಇನ್ನೊಬ್ರನ್ನ ತಂದು ನೀನು ರಾಜ್ಯಾಧ್ಯಕ್ಷ ಅಂದರೆ ಪಾಪ ವಿಜೇಂದ್ರ ಏನು ಮಾಡಬೇಕು? ಹಿಂಗಾಗಿ ಎಲ್ಲರೂ ಸುಮ್ಮನಿದ್ದಾರೆ ಅಲ್ಲಿ ಬಾಯ್ ಬಿಡೋ ಮಠ. ಏನೋ ಕಾಂಗ್ರೆಸ್ ಅಲ್ಲಿ ಒಳ್ಳೇದೋ ಕೆಟ್ಟದೋ ಬದಲಾವಣೆ ಆಗ್ತಾ ಇದೆ, ಒಂದು ಪ್ರಿಪರೇಷನ್ ಅಂತೂ ಇದೆ. ಬಿಜೆಪಿಯಲ್ಲಿ ಏನು ಕಾಣ್ತಿಲ್ಲ, ಏನೇನು ಕಾಣ್ತಿಲ್ಲ. ಅದೇನು ಮಾಡ್ತಾರೆ ಏನು ಕಥೆನೋ ಗೊತ್ತಿಲ್ಲ. ಇಬ್ಬರ ಜಗಳದಲ್ಲಿ ಮೂರನೇ ಅವ್ರಿಗೆ JDSಗೆ ಏನಾದರೂ ಲಾಭ ಆಗುತ್ತೇನೋ.